ಯಾರಾದ್ರೂ ಈ ರೂಪದಲ್ಲಿ ನೋಡ್ರಿ, ಈ ಬಣ್ಣ ನೋಡ್ರಿ, ಮೊದ್ಲು ಇದು ಈ ತರ ಬೆಳ್ಳಗೆ ಎಲ್ಲಾದ್ರೂ ನೋಡಿದ್ದೀರಾ? ನೋಡ್ರಿ, ಅದ್ರಲ್ಲೂ ಈ ತರ ಆ ಮೇಣದ ರೊಟ್ಟು ಸಮೇತ ಜೇನುತುಪ್ಪ ನೀವ್ ಎಲ್ಲಾದ್ರೂ ತಿಂದಿದ್ದೀರಾ? ನೋಡ್ರಿ, ಇಲ್ಲಿ ತಿನ್ನಕ್ ಅವಕಾಶ. ಹಲಸಿನ ಕಾಯಿದ ತೊಳೆ, ಅದ್ರಲ್ಲಿ ಜೇನುತುಪ್ಪ ಹಾಕೊಂಡು ತಿನ್ನೋದು. ನೋಡೋಣ ಹೆಂಗೈತೆ ರುಚಿ. ಹಿಂದೆ ಕಾಡಿಗೆ ಹೋದಾಗ ಎರಡು ಒಂದೇ ಸಮಯದಲ್ಲಿ ಸಿಗುವಂತ ವಸ್ತುಗಳಾಗಿದ್ವು ಇವು. ಹಲಸಿನಕಾಯಿ ಮತ್ತೆ ಜೇನುತುಪ್ಪ, ಜೇನಲ್ಲಿ ಕಾಡು ಸಿಕ್ಕಿದ ಜೇನ ಇದೆರಡು ತಗೊಂಡು ತಿಂತಿದ್ವಿ. ನೋಡ್ರಿ, ಬಯೋ ಎಂಜೈಮ್ ನೆಲ ಸ್ವಚ್ಛತೆ ಮಾಡ್ಲಿಕ್ಕೆ ಇದನ್ನ ಉಪಯೋಗಿಸ್ಕೋಬಹುದು. ಟೂತ್ ಪೌಡರ್ ಹಲ್ಲು ಉಜ್ಜಲಿಕ್ಕೆ, ಇಲ್ಲಿ ಲಿಪ್ ಬಾಮ್, ಹ್ಯಾಂಡ್ ವಾಶ್ ಕೈ ತೊಳ್ಕೊಳ್ಳಿಕ್ಕೆ, ಬಾಡಿ ಸ್ಕ್ರಬ್ಬರ್ ನೋಡ್ರಿ ಯಾವ ತರದ ಆಕಾರ ಎಲ್ಲ ಮಾಡಿದ್ದಾರೆ ಅನುಕೂಲವಾಗಿ. ನ್ಯಾಚುರಲ್ ಫೇಸ್ ಪ್ಯಾಕ್ ಇದೆ, ಐಬಿಸ್ಕಸ್ ಏರ್ ಕಂಡೀಷನರ್ ಇದೆ, ಡಿಶ್ ವಾಶ್ ಪೌಡರು, ರೋಸ್ ವಾಟರ್ ಟೋನರು, ಆರೆಂಜ್ ಅಂಡ್ ರೋಸ್ ಫೇಸ್ ವಾಶ್ ಇದೆ. ವಿಷಮುಕ್ತವಾದ ನೋಡ್ರಿ ಹಲಸಿನ ಹಣ್ಣು, ಮಾವಿನ ಹಣ್ಣು, ಬಾಳೆಹಣ್ಣು ನೋಡ್ರಿ. ಈ ಹಣ್ಣು ತಿಂದ್ರೇನೆ ಇದ್ರದ್ದು ನೀವು ಇಡೀ ಮಾರ್ಕೆಟ್ ಅಲ್ಲಿ ದುಡ್ಡು ಕೊಟ್ಟು ತಿಂದ್ರು ಈ ತರದ ರುಚಿಯಾದ ಹಣ್ಣು ಸಿಗಲ್ಲ. ಸಹಜ ಕೃಷಿಯಲ್ಲಿ ಜವಾರಿ ಮಾವಿನ ಹಣ್ಣುಗಳೆಲ್ಲ ಇದಾವೆ, ವಿಶೇಷವಾಗಿ ವೆರೈಟಿಗಳು. ಸೊಂಡೆಕಾಯಿ ನೋಡ್ರಿ, ಸೊಂಡೆಕಾಯಿ ಮಾರ್ಕೆಟ್ ಅಲ್ಲಿ ನೀವು ದುಡ್ಡು ಕೊಟ್ರು ಸಿಗಲ್ಲ, ಇಲ್ಲಿ ಸಿಗ್ತಾವ ನಮ್ಮಲ್ಲಿ. ನೋಡ್ರಿ, ಲೆಮನ್ ಗ್ರಾಸ್, ಮಜ್ಜಿಗೆ ಹುಲ್ಲು ನೀವು ಉಪಯೋಗಿಸ್ಕೊಳ್ಳಿಕ್ಕೂ ಸಿಗುತ್ತೆ, ಅದು ಬೆಳೆಸ್ಲಿಕ್ಕೂ ಕೂಡ ಇಲ್ಲಿ ಪ್ಲಾಂಟಿಂಗ್ ಮೆಟೀರಿಯಲ್ ಬೇರೆ ಸಿಗ್ತದೆ. ಸ್ಟಾರ್ ಅವ್ರ ಮನೆಯವರು ಇಬ್ರು ಗಂಡ ಹೆಂಡತಿ ನೋಡ್ರಿ ಎಷ್ಟು ಆಸಕ್ತಿಯಿಂದ ಈ ವಯಸ್ಸಿನಲ್ಲೂ ಕೂಡ ವಿಶೇಷವಾದ ತರಕಾರಿಗಳೆಲ್ಲ ಬೀಜಗಳೆಲ್ಲ ತಂದಿದ್ದಾರೆ ನಮ್ಮಲ್ಲಿ. ನೋಡ್ರಿ, ಕೆಂಪು ಬೆಂಡೆ ನೀವು ಎಲ್ಲಿ ನೋಡಿದ್ರಿ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ, ತಂದಿದ್ದಾರೆ. ಮತ್ತೆ ಅದ್ರ ಬೀಜನ ಲಭ್ಯ ಇದೆ. ಸೋರೆಕಾಯಿದು ವಿಶೇಷವಾದ ತಳಿಗಳಿದಾವೆ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೀವಿ, ಬನ್ನಿ ನೋಡೋಣ. ಬನ್ನಿ, ತೋಟಕ್ಕೆ ಬಂದಿದ್ದೀವಿ ಈಗ. ಇವತ್ತು ಹೆಸರೋತ್ಸವ ನಡೆಸ್ತಾ ಇದ್ದೀರಾ, ಹೇಗಿದೆ ಅಂತ ತೋರಿಸಬಹುದಾ? ಬನ್ನಿ ನೋಡೋಣ, ಬನ್ನಿ. ನೋಡ್ರಿ, ಈಗ ನಮ್ಮ ಐಕಾಂತಿಕ ಪಂಗಡದ ಸದಸ್ಯ ಗೌತಮ್ ಬಿಚ್ಚುಗತ್ತಿ ಅಂತಂದು ಸೊರಬ ತಾಲೂಕಿಂದ ಬಂದಿದ್ದಾರೆ. ನಮ್ಮ ಏಕಲವ್ಯ ಶಿಷ್ಯ. ಯಾಕಂದ್ರೆ ನನ್ನ ಬಗ್ಗೆ ಗೊತ್ತಾಗಿ ಬೆಂಗಳೂರಲ್ಲಿ ನೌಕರಿ ಮಾಡೋನ್ ಬಿಟ್ಟು ಹೊಲಕ್ಕೆ ಸೇರ್ಕೊಂಡು, ಹಳ್ಳಿಗೆ ಸೇರ್ಕೊಂಡು ರೈತನಾಗಿ ಅಲ್ಲಿ ಜೀವನ ಮಾಡ್ಕೊಂತ, ಜೊತೆಗೆ ಈಗ ಜೇನುತುಪ್ಪದ್ದು ವಿಶೇಷವಾಗಿ ಮಾಡ್ತಿದ್ದಾನೆ. ಅವನೇ ಒಂದು ಸುವರ್ಣವನ ಅಂತಂದು ಇಟ್ಕೊಂಡು ಜೇನು ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಕೊಡಕ ಬಹಳ ಪ್ರಯತ್ನ ಮಾಡಕತ್ತಾನೆ. ನೋಡ್ರಿ, ಆ ಒಂದು ವಿಶೇಷತೆ ಇವತ್ತು ಇಲ್ಲಿ ಏನಿದೆ ಅಂತ ನೋಡೋಣ. ಇಲ್ಲಿ ಎಲ್ಲರೂ ಜೇನುತುಪ್ಪನೇ ಜೀವನದಾಗ ತಿನ್ನಕ್ಕೂ ಕೊಂಡ್ಕೊಳಕ್ಕೂ ಸಿಗಲ್ಲ. ಯಾಕಂದ್ರೆ ಹೊರಗಡೆ ಸಿಗೋವೆಲ್ಲ ಬೆರ್ಕಿ, ಪ್ಯೂರ್ ಹನಿ ಸಿಗೋದೇ ಕಷ್ಟ. ಅದರಲ್ಲಿ ಇಲ್ಲಿ ನೋಡ್ರಿ, ಈ ಎರಡು ತರದ್ದು ಬೇರೆ ಬೇರೆ ಫ್ಲೇವರ್ ಇರೋಂಥ ಜೇನುತುಪ್ಪಗಳು ತಂದಿದ್ದಾನೆ. ವೈವಿಧ್ಯವಾದ ರುಚಿ ಇರೋಂಥವು ನೋಡ್ರಿ. ಆ ಬಣ್ಣನೇ ಬೇರೆ ಇದೆ, ಈ ಬಣ್ಣ ಬೇರೆ ಇದೆ. ಆ ಸೀಸನ್ ಹೂವುಗಳು ಬಿಟ್ಟಿರ್ತಾವಲ್ಲ, ಅದ್ರ ಮೇಲೆ ಆ ಸೀಸನ್ ಅಲ್ಲಿ ಆ ಹೂವಿನ ಜೇನುತುಪ್ಪ ಕಲೆಕ್ಟ್ ಮಾಡ್ತಾರೆ. ನೋಡ್ರಿ, ಯಾರಾದ್ರೂ ಈ ರೂಪದಲ್ಲಿ ನೋಡ್ರಿ, ಈ ಬಣ್ಣ ನೋಡ್ರಿ, ಮೊದ್ಲು ಇದು ಈ ತರ ಬೆಳ್ಳಗೆ ಎಲ್ಲಾದ್ರೂ ನೋಡಿದ್ದೀರಾ? ನೋಡ್ರಿ, ಅದ್ರಲ್ಲೂ ಈ ತರ ಆ ಮೇಣದ ರೊಟ್ಟು ಸಮೇತ ಜೇನುತುಪ್ಪ ನೀವ್ ಎಲ್ಲಾದ್ರೂ ತಿಂದಿದ್ದೀರಾ? ನೋಡ್ರಿ, ಇಲ್ಲಿ ತಿನ್ನಕ್ ಅವಕಾಶ. ಜೊತೆಗೆ ಹಲಸಿನಕಾಯಿ ಜೊತೆಗೆ ಜೇನುತುಪ್ಪ ನೋಡ್ರಿ, ಹಿಂಗ ಅದ್ರದ್ದು ಜೇನುತುಪ್ಪ ಎಲ್ಲ ಚೀಪ್ ಬಿಟ್ಟು ಬರೀ ಮೇಲ್ಗಡೆ ವ್ಯಾಕ್ಸ್ ತೆಗೆದಾಕ್ಬಿಡ್ಬೋದು. ಈ ತರ ತಿಂದ್ರೆ ಅದ್ರದ್ದು ರುಚಿನೇ ಬೇರೆ, ನೀವು ಒಂದೊಂದು ಹನಿ ಹಿಂಗ್ ತಿನ್ನೋದಕ್ಕಂತೂ. ಹಲಸಿನಕಾಯಿ ಜೊತೆಗೆ ಹಲಸಿನ ತೊಳೆ ಜೊತೆಗೆ ಜೇನುತುಪ್ಪ ನೋಡ್ರಿ. ಆ ಹಲಸಿನ ಕಾಯಿದ ತೊಳೆ, ಅದ್ರಲ್ಲಿ ಜೇನುತುಪ್ಪ ಹಾಕೊಂಡು ತಿನ್ನೋದು. ನೋಡೋಣ ಹೆಂಗೈತೆ ರುಚಿ. ಹಿಂದೆ ಕಾಡಿಗೆ ಹೋದಾಗ ಎರಡು ಒಂದೇ ಸಮಯದಲ್ಲಿ ಸಿಗುವಂತ ವಸ್ತುಗಳಾಗಿದ್ವು ಇವು. ಹಲಸಿನಕಾಯಿ ಮತ್ತೆ ಜೇನುತುಪ್ಪ, ಜೇನಲ್ಲಿ ಕಾಡು ಸಿಕ್ಕಿದ ಜೇನ ಇದೆರಡು ತಗೊಂಡು ತಿಂತಿದ್ವಿ. ನೋಡ್ರಿ, ಕಾಡಿಗೆ ಹೋದ್ರೆ ಈ ತರ ನಿಮ್ಗೆ ಕಾಡಿನಲ್ಲೇ ಹಲಸಿನಕಾಯಿ ಯಾವ ಸೀಸನ್ ಬರ್ತಿತ್ತೋ ಆ ಟೈಮ್ನಲ್ಲಿ ಜೇನುತುಪ್ಪ ಸಿಕ್ಕ ಇವೆರಡು ಸೇರಿ ತಿನ್ನೋ ಅಂತದ್ದು. ಈ ಅನುಭವ ಎಷ್ಟು ಜನಕ್ಕೆ ಸಾಧ್ಯ ಇದೆ? ಬರ್ರಿ, ನಮ್ಮಲ್ಲಿ ಬಂದ್ರೆ ಇವೆಲ್ಲ ಸಿಗ್ತವೆ. ಬೇರೆ ಬೇರೆ ಉತ್ಪನ್ನಗಳು ಎಲ್ಲ ಮಾಡಿದ್ದಾರೆ. ಬಿ ವ್ಯಾಕ್ಸ್, ಕೋಲ್ಡ್ ಕ್ರೀಮ್. ಈಗ ನೀವೆಲ್ಲ ಕೋಲ್ಡ್ ಕ್ರೀಮ್ ಅಂತ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡೋದೆಲ್ಲ ಪ್ಲಾಸ್ಟಿಕ್ ಮಯ. ಹೆಂಗೆ ಪ್ಲಾಸ್ಟಿಕ್ ರೆಡಿ ಆಕತ್ತೆ, ತಾರ್ ರೆಡಿ ಆಕತ್ತೆ,
ಅದರಿಂದನೇ ಅವೆಲ್ಲ ರೆಡಿ ಆಗ್ತವೆ. ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ, ಪರಿಸರಕ್ಕೂ ಒಳ್ಳೇದಲ್ಲ. ಆ ಪ್ಲಾಸ್ಟಿಕ್ ಎಲ್ಲ ಸಿಂಥೆಟಿಕ್ ಮೆಟೀರಿಯಲ್ಸ್. ನಮ್ಮ ಪಂಗಡದವನ ಆಗಿರೋಂಥ ಹರಿಹರದ ಹುಡುಗ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ಕೊಂತ ನೋಡ್ರಿ ನಮ್ಮ ಹಳೆಯವೆಲ್ಲ ನೆನ್ಪು ಮಾಡಾಕ ಬಂದಿದ್ದಾನೆ ಇಲ್ಲಿ. ಲೋಹಿತ್ ಹರಿಹರದ ಹುಡುಗ ನೋಡ್ರಿ, ಎಲ್ಲರೂ ಮೈದಾ ಹಿಟ್ಟಿನಿಂದ ಎಲ್ಲ ಪದಾರ್ಥಗಳು ಮಾಡ್ತಾರೆ. ಈಗ ಓಲ್ ಹಿಟ್ಟಿಂದ ಫೈನ್ ಫ್ಲೋರ್ ಮಾಡಿ ಅದನ್ನ ಹೆಂಗ್ ಉಪಯೋಗಿಸ್ಕೋಬಹುದು. ಹಿಂದೆಲ್ಲ ಹಿಂಗೆ ಮಾಡ್ತಿದ್ರಂತೆ, ಅದನ್ನೆಲ್ಲ ಮರ್ತ್ ಬಿಟ್ಟಾರ. ಈಗ ಇವರು ನೆನ್ಪು ಮಾಡಕ್ ಬಂದಾರ. ಸೌತೆ ಬೀಜ ಅಂತ ಮಾಡ್ತಾರೆ, ಅದೊಂದು ಐತ್ ಅನ್ನೋದೇ ಬಹಳ ಜನಕ್ಕೆ ಗೊತ್ತಿಲ್ಲ. ಇದೆ ಇಲ್ಲಿ ನೋಡ್ರಿ, ಇಲ್ಲಿ ಮಾಡೋ ಪ್ರೊಸೆಸ್ ಎಲ್ಲ ತೋರಿಸ್ತಾರೆ ನೋಡ್ರಿ. ನೋಡ್ರಿ ಮೊದ್ಲಿಲ್ಲಿ ಗೋಧಿ ಹಿಟ್ಟು, ಇದು ಮೈದಾ ಅಲ್ಲ, ಗೋಧಿ ಹಿಟ್ಟಿಂದ ನೇರವಾಗಿ ಮಾಡ್ಕೋಬಹುದು. ಗೋಧಿನ ತೊಳೆದು ಬಿಟ್ಟು ನೆನೆ ಹಾಕಿ ಆಮೇಲೆ ಅದನ್ನ ನೆರಳಲ್ಲೇ ಒಣಗಿಸ್ಬಿಟ್ಟು ನೆರಳಲ್ಲೇ ಒಣಗಿಸಿ ಆಮೇಲೆ ಈ ತರ ಬಿಳಿ ಪಂಜೆ ಏನಾದ್ರು ತಗೊಂಡು ಹಿಟ್ಟು ಹಾಕ್ಸಿರ್ತೀವಲ್ಲ ಅದನ್ನ ನೀಟಾಗಿ ಕೈಯಿಂದ ತಿಕ್ಕಿದ್ರೆ ಆ ಮೇಲ್ಗಡೆ ಗೋಧಿ ಮೇಲ್ಗಡೆ ಹಸ್ಕಿರುತ್ತಲ್ಲ ಅದು ಹೊರಗಡೆ ಬರುತ್ತೆ, ಮೇಲಿರುತ್ತೆ, ಒಳಗಡೆ ಹಿಟ್ಟು ಮಾತ್ರ ಇರುತ್ತೆ. ಆ ಹಿಟ್ಟೇನೆ ಮೈದಾ. ಅಂದ್ರೆ ಈ ಮುಂಚೆ ಏನ್ ಮಾಡ್ತಿದ್ರು, ಮೈದಾ ಇರೋದಕ್ಕಿಂತ ಮುಂಚೆ ಹೋಳ್ಗಿ ಅಥವಾ ಕರಗೇಡ್ಬು ಏನೇ ಮಾಡಿದ್ರು ಈ ಹಿಟ್ಟಲ್ಲೇ ಮಾಡೋರು ಈ ಪ್ರೊಸೆಸ್ ಅಲ್ಲಿ. ಆಮೇಲೆ ಮೈದಾ ಬಂದ್ಮೇಲಿಂದ ಮೈದಾ ಉಪಯೋಗಿಸ್ತಾ ಇದ್ದಾರೆ. ಬಟ್ ಮುಂಚೆ ಎಲ್ಲ ಹೋಳ್ಗಿ, ಇವಾಗ ನಾವು ಸಾವಿರಾರು ವರ್ಷದಿಂದ ಹೋಳ್ಗಿ ಮಾಡ್ತಾ ಇದೀವಿ. ಹೋಳ್ಗಿನ ಇದೇ ಪ್ರೊಸೀಜರ್ ಅಲ್ಲಿ ಮಾಡ್ತಾರೆ. ಮತ್ತೆ ಇದೇ ಗೋಧಿ ಹಿಟ್ಟಲ್ಲಿ ಈ ತರ ಇದು ಸೌತಿ ಬೀಜ ಅಂತ ಹೇಳ್ಬಿಟ್ಟು ಸಣ್ಣ ಸಣ್ಣಕ್ಕೆ ಸೌತಿ ಬೀಜ ಮಾಡ್ತಾರೆ. ಅದು ಶಂಖ ಅಂತ ಪಾಸ್ತಾ ತರ ಮಾಡ್ತಾರೆ, ಪಾಸ್ತಾ ತರ. ಆಮೇಲೆ ಅದು ಉಗುರತ್ತು ಅಂತ ಮಾಡ್ತಾರೆ, ಆನೆಕಲ್ ಅಂತ ಮಾಡ್ತಾರೆ, ಚಿಗರೆ ಕೊಂಬು ಇರುತ್ತಲ್ಲ, ಚಿಗರೆ ಕೊಂಬು ತರ ಇದೆ. ಆಮೇಲೆ ಇದು ಗೌಲಿ ಇದು ಪರಡಿ ಅಂತ ಹೇಳ್ಬಿಟ್ಟು ಈ ಪರಡಿ ಕಡ್ಡಿ ಸಿಗುತ್ತೆ. ಈ ಪರಡಿ ಕಡ್ಡಿಯಿಂದ ಈ ಬೇಳೆ ತರ ಮಾಡ್ತಾರೆ, ಅದನ್ನ ಪರಡಿ ಕಡ್ಡಿ ಅಂತ ಹೇಳಿ ಹಿಂಗೆ ರೌಂಡ್ ಮಾಡಿ ಅದನ್ನ ಪ್ರೆಸ್ ಮಾಡ್ತಾರೆ. ಆಮೇಲೆ ಅಲ್ಲಿ ಅವರೇ ಹೂವು ಅಂತ ಮಾಡ್ತಾರೆ. ಅಲ್ಲಿ ಲಾಸ್ಟ್ ಅವರೇ ಹೂವು, ಅದು ಮಾರ್ಕೆಟ್ ಅಲ್ಲಿ ಸಿಗಲ್ಲ. ಆಮೇಲೆ ಇದು ಏಲಕ್ಕಿ ಲವಂಗ ಅಂತ ಮಾಡ್ತಾರೆ. ಸೊ ಇದೆಲ್ಲದು ಮಾಡಿರೋದು ಪೂರ್ತಿ ಇದೇ ಹಿಟ್ಟಿಂದಾನೇನೆ. ಸೊ ಮೈದಾ ಹಿಟ್ಟಲ್ಲ, ಇದು ಗೋಧಿ ಹಿಟ್ಟನ್ನೇನೆ ತುಂಬಾ ಫೈನ್ ಆಗಿ ಅದ್ರ ಒಳಗಡೆ ಬಿಳಿದ್ ಮಾತ್ರ ತಗೊಂಡು ಈ ತರ ಎಲ್ಲ ಮಾಡ್ತಾರೆ. ನೋಡ್ರಿ, ಈ ತರದ್ದೆಲ್ಲ ಪರಿಚಯ ಮಾಡ್ಲಿಕ್ಕೆ ಲೋಹಿತ್ ಬರೀ ಪರಿಚಯ, ನಿಮ್ಗೆಲ್ಲ ತೋರ್ಸಕ, ಇದ್ರ ಬಗ್ಗೆ ವಿವರಣೆ ಹೇಳಲಿಕ್ಕೆ ಹೆಂಗ್ ಮಾಡ್ತಾರೆ ಎಲ್ಲ ನಮ್ಮ ಹಳೆ ಪಾರಂಪರ್ಯ ಏನಿತ್ತು ಆ ಪದ್ಧತಿಗಳು ಅವನ್ನೆಲ್ಲ ಪರಿಚಯ ಮಾಡ್ಲಿಕ್ಕೆ ವಿಶೇಷವಾಗಿ ಬಂದಿದ್ದಾನೆ. ಇಲ್ಲಿ ನೋಡ್ರಿ, ಸುಜಯ್ ಆರ್ಗಾನಿಕ್ಸ್ ಅಂತ. ಈಗ ನಾವು ಎಲ್ಲ ಬರೀ ನಾವು ತಿನ್ನೋ ಪದಾರ್ಥ ಒಂದೇ ವಿಷಯ ಅಲ್ಲ, ನಾವು ಮನೆಯಲ್ಲಿ ಸ್ವಚ್ಛತೆಗಾಗಿ ಆಮೇಲೆ ಕಾಸ್ಮೆಟಿಕ್ಸ್ ಆಗಿ ಏನು ಉಪಯೋಗಿಸ್ತೀವಲ್ಲ ಎಲ್ಲವೂ ಪ್ಲಾಸ್ಟಿಕ್ ಮಯ, ಟಾಕ್ಸಿಕ್ಸ್, ಅತ್ಯಂತ ವಿಷಕಾರಿಯಾಗಿರೋಂಥವು ನಾವು ಉಪಯೋಗಿಸಕತ್ತೀವಿ. ಅವು ಉಪಯೋಗಿಸೋದ್ರಿಂದ ನೇರವಾಗಿ ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ, ಕೆಟ್ಟದು. ಆಮೇಲೆ ಪರಿಸರಕ್ಕೂ ಬಹಳ ಕೆಟ್ಟ ಪರಿಣಾಮ. ಈಗ ಅದಕ್ಕೂ ಪರ್ಯಾಯವಾಗಿ ಏನ್ ಮಾಡ್ಬೋದು ಅನ್ನೋಕ ಇಲ್ಲಿ ನಮ್ಮಲ್ಲಿ ನೋಡ್ರಿ ಪರಿಚಯ ಮಾಡಕ ವಿಶೇಷವಾಗಿ ಆಸಕ್ತಿ ತೋರಿಸಿ ಪರಿಶ್ರಮ ಹಾಕಿ ಬಂದಿರೋ ಅಂತವ್ರು ಇವರಿಬ್ರು ಅಕ್ಕ ತಂಗಿಯರು, ಶ್ವೇತಾ ವೀರೇಶ್, ಸ್ನೇಹ, ಅವ್ರ ಅಕ್ಕ ತಂಗಿಯರು. ಇವರಿಬ್ರು ನೋಡ್ರಿ ಅವ್ರ ಪರಿಶ್ರಮ ಹಾಕಿ ಎಷ್ಟೆಲ್ಲ ಏನೆಲ್ಲ ಪರಿಚಯ ಮಾಡಕ್ ಬಂದಿದ್ದಾರೆ ನೋಡ್ರಿ. ಬಯೋ ಎಂಜೈಮ್, ನೆಲ ಸ್ವಚ್ಛತೆ ಮಾಡ್ಲಿಕ್ಕೆ ಇದನ್ನ ಉಪಯೋಗಿಸ್ಕೋಬಹುದು. ಟೂತ್ ಪೌಡರ್, ಹಲ್ಲು ಉಜ್ಜಲಿಕ್ಕೆ. ಇಲ್ಲಿ ಲಿಪ್ ಬಾಮ್, ಹ್ಯಾಂಡ್ ವಾಶ್, ಕೈ ತೊಳ್ಕೊಳ್ಳಿಕ್ಕೆ. ಬಾಡಿ ಸ್ಕ್ರಬ್ಬರ್, ನೋಡ್ರಿ ಯಾವ ತರದ ಆಕಾರ ಎಲ್ಲ ಮಾಡಿದ್ದಾರೆ ಅನುಕೂಲವಾಗಿ. ನ್ಯಾಚುರಲ್ ಫೇಸ್ ಪ್ಯಾಕ್ ಇದೆ, ಐಬಿಸ್ಕಸ್ ಏರ್ ಕಂಡೀಷನರ್ ಇದೆ, ಡಿಶ್ ವಾಶ್ ಪೌಡರು, ರೋಸ್ ವಾಟರ್ ಟೋನರು, ಆರೆಂಜ್ ಅಂಡ್ ರೋಸ್ ಫೇಸ್ ವಾಶ್ ಇದೆ, ಫೇಸ್ ಪೌಡರ್ ಇದೆ. ನೋಡ್ರಿ, ಈಗ ಎಲ್ಲರೂ ಪೌಡರ್ ತಿರ್ತಾರೆ ನೋಡ್ರಿ, ಅದಕ್ಕೂ ಪರ್ಯಾಯವಾಗಿದೆ. ಆಮೇಲೆ ಪೇನ್ ಬಾಮ್, ಪೇನ್ ರಿಲೀವ್, ನೋವುಗಳು ಕಡಿಮೆ ಆಗ್ಲಿಕ್ಕೆ. ಆಮೇಲೆ ಡಿಶ್ ವಾಶ್, ಪಾತ್ರೆ ತೊಳ್ಕೊಳ್ಳಿಕ್ಕೆ. ಟರ್ಮರಿಕ್, ಅರಿಶಿಣದ್ದು ಸೋಪ್ ಇದೆ, ಹರ್ಬಲ್ ಏರ್ ಆಯಿಲ್ ಇದೆ. ನೋಡ್ರಿ, ಇಷ್ಟೆಲ್ಲ ವಿಶೇಷತೆಗಳು ಇಲ್ಲಿ ಸಿಗ್ತಾವು. ನೋಡ್ರಿ, ಮುಕ್ತವಾದ ಪದ್ಧತಿಯಲ್ಲಿ ಆಹಾರ ಬೆಳಿಬೇಕಂದ್ರೆ ಇವತ್ತು ಎಲ್ಲದಕ್ಕಂತ ಹೆಚ್ಚಿಗೆ ಶ್ರಮ ಇರೋದು ತರಕಾರಿ ಬೆಳಿಲಿಕ್ಕೆ.
ನಮ್ಮಲ್ಲಿ ನೋಡ್ರಿ ತರಕಾರಿಗಳು ವಿಶೇಷವಾಗಿ ವಿಷಮುಕ್ತವಾಗಿ ಬೆಳೀತಿದ್ದಾರೆ. ಇವರು ಗುರುಸಿದ್ದಪ್ಪ ಅವ್ರು ಅಂತಂದು ನಮ್ಮ ಪಂಗಡದ ಸದಸ್ಯರು. ನೋಡ್ರಿ ಈ ತರದ್ದು ಗೊಬ್ಬರ ಔಷಧಿ ಹಾಕ್ಲಿಲ್ದ ಬೀಟ್ರೂಟ್ ಇಡೀ ಮಾರ್ಕೆಟ್ ಆಡಾಡಿದ್ರೆ ನಿಮ್ಗೆ ಸಿಗಲ್ಲ, ಇಲ್ಲಿ ನಮ್ಮಲ್ಲಿ ಸಿಗ್ತಾವ. ನೋಡ್ರಿ ಸೊಪ್ಪುಗಳು, ಮೆಂತ್ಯ ಸೊಪ್ಪು, ಈ ತರದ್ದು ಸೊಪ್ಪು ಐಟಮ್ಗಳು, ತರಕಾರಿ ಎಲ್ಲ ಸಿಗ್ತವೆ. ಹಣ್ಣುಗಳು ಎಲ್ಲ ಇವರು ತಂದಿದ್ದಾರೆ. ನೋಡ್ರಿ ಇವನೇ ನಮ್ಮ ಐಕಾಂತಿಕ ಪಂಗಡಕ್ಕೆ ಈಗ ಇಲ್ಲಿ ಹತ್ರದ ಊರಿಂದ ಬಂದಿದ್ದಾನೆ. ಇವನು ಕುಲುಮೆ ಕೆಲಸ ಮಾಡೋ ಅಂತ ಕುಟುಂಬದಿಂದ ಬಂದಿರೋನು. ಅವನು ನೋಡ್ರಿ ಇಲ್ಲಿ ವಿಶೇಷವಾದ ಕುಲುಮೆ ಉತ್ಪನ್ನಗಳೆಲ್ಲ ತಂದಿದ್ದಾನೆ. ಈ ತರದ್ದು ರೆಗ್ಯುಲರ್ ಮಾರ್ಕೆಟ್ ಅಲ್ಲಿ ಸಿಗಲ್ಲ. ಇದರಲ್ಲಿ ವಿಶೇಷವಾಗಿ ಬೇರೆ ಬೇರೆ ಕೆಲಸಗಳಿಗೆ ಬರೋ ಅಂತವೆಲ್ಲ ಮಾಡ್ಕೊಂಡು ಈಗ ಇಲ್ಲಿ ಎಲ್ಲ ಸಿಗ್ತವೆ. ನೋಡ್ರಿ ಮಾವಿನಕಾಯಿ ಉಪ್ಪಿನಕಾಯಿಗಾಗಿ ಹೆಚ್ಚ ಅಂತದ್ದು ಕಟ್ ಮಾಡ್ಕೊಳಕ್ ಬರುತ್ತೆ. ಇದು ಈ ತರದ್ದು ವಿಶೇಷವಾದವು ಎಲ್ಲ ಇಲ್ಲಿ ಸಿಗ್ತವೆ. ಕೊಬ್ಬರಿ ಎಲ್ಲ ಬಟ್ಲದಾಗಿಂದ ತಕೊಳಕ ಆಗಂತವು. ಈ ತರ ಉತ್ಸಾಹದಿಂದ ಹೊಸ ಎಲ್ಲ ಮಾಡ್ಕೊಂಡ್ ಬರಕತ್ತಾನೆ. ನೋಡ್ರಿ ಅಡವಿ ತೋಟ ಅಂತಂದು ಚಿಕ್ಕಜಾಜೂರು. ನೋಡ್ರಿ ನಮ್ಮ ಐಕಾಂತಿಕ ಪಂಗಡದ ವೀರೇಶು ಮತ್ತು ಹರ್ಷಿತಾ ಅವ್ರ ಮನೆಯವರು. ನೋಡ್ರಿ ಜೊತೆಗೆ ನೆಕ್ಸ್ಟ್ ತಲೆಮಾರು ಪ್ರಕೃತಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾಳೆ. ನೋಡ್ರಿ ಇವರು ನಮ್ಮಲ್ಲಿ ಕಾರ್ಯಕ್ರಮಗಳು ಪ್ರಾರಂಭ ಆದಾಗ ಮೊದಲನೇ ಕಾರ್ಯಕ್ರಮಕ್ಕೆ ಅವನು ನಿಮ್ಮ ಪ್ರೇಕ್ಷಕರಾಗಿ ಬಂದಿದ್ದ. ಈಗ ಅಲ್ಲಿಂದ ಇಲ್ಲಿಗೆ ಇಷ್ಟು ಟ್ರಾನ್ಸ್ಫಾರ್ಮೇಶನ್ ಬದಲಾವಣೆಗಳು ಎಲ್ಲ ವಿಷಮುಕ್ತವಾದ. ನೋಡ್ರಿ ಹಲಸಿನ ಹಣ್ಣು, ಮಾವಿನ ಹಣ್ಣು, ಬಾಳೆಹಣ್ಣು. ನೋಡ್ರಿ ಈ ಹಣ್ಣು ತಿಂದ್ರೇನೆ ಇದ್ರದ್ದು ನೀವು ಇಡೀ ಮಾರ್ಕೆಟ್ ಅಲ್ಲಿ ದುಡ್ಡು ಕೊಟ್ಟು ತಿಂದ್ರು ಈ ತರದ್ದು ರುಚಿಯಾದ ಹಣ್ಣು ಸಿಗಲ್ಲ. ಸಹಜ ಕೃಷಿಯಲ್ಲಿ ಬೆಳೆದಿರೋದು ನಿಜವಾದ ಮಾವಿನ ಹಣ್ಣಿನ ಸ್ವಾದ ನೀವು ನೋಡ್ಬೇಕಂದ್ರೆ ಬರ್ರಿ, ಇಲ್ಲಿ ನಮ್ಮಲ್ಲಿ ಬಂದು ಇವನ್ನೆಲ್ಲ ಸಿಗ್ತಾವ. ಎಷ್ಟೋ ಜನಕ್ಕೆ ಸಣ್ಣವರಿದ್ದಾಗಿಂದ ರಾಮಾಯಣ ಮಹಾಭಾರತ ಕಥೆಗಳೆಲ್ಲ ಕೇಳಿ ಬಿಲ್ಲು ಬಾಣ ನಾನು ಹಾಕ್ಬೇಕು ಅಂತಂದು ಆಸೆ ಇರುತ್ತೆ. ಜೀವನದಾಗೆ ಇಲ್ಲೂ ಅದು ಸಾಧ್ಯ ಆಗಿರಲ್ಲ ಅದು ಮಾಡ್ಲಿಕ್ಕೆ. ಇಲ್ಲಿ ಬಂದ್ರೆ ಅದ್ರದ್ದು ಅನುಭವ ಇಲ್ಲಿ ನಮ್ಮಲ್ಲಿ ಸಾಧ್ಯ ಇದೆ. ನೋಡ್ರಿ ಬಿಲ್ಲು ಬಾಣಗಳಿದಾವೆ. ಇಲ್ಲಿಗೆ ಬಂದು ಬಿಲ್ಲು ಬಾಣ ಹೊಡಿಲಿಕ್ಕೂ ಅನುಕೂಲ. ಅನಿಲ್ ಅಂತಂದು ನಮ್ಮ ಪಂಗಡದವನ್ನ ಇಲ್ಲಿ ಹತ್ರದ ಇಲ್ಲೆಲ್ಲ ಟ್ರೈನಿಂಗ್ ಕೊಡ್ತಾನೆ. ಯಾರಿಗೆ ಬಿಲ್ಲುಗಾರಿಕೆ ಬೇಕಂದ್ರೂ ಅದ್ರಲ್ಲಿ ಟ್ರೈನಿಂಗ್ ಕೊಡೋ ವ್ಯವಸ್ಥೆ ಮಾಡಿದಾನೆ. ಇಲ್ಲೆಲ್ಲ ಸಿಗ್ತತೆ. ಈಗ ಎಲ್ಲರೂ ನೀರ ಅಂದ್ರೆ ಕೇಳಿರ್ತೀರಿ ಸಾಮಾನ್ಯ. ಅದು ವಿಶೇಷವಾದ ಪಾನೀಯ. ಅದು ಬೆಳಗ್ಗೆ ತಂಪೊತ್ತಿನಲ್ಲೇ ಕುಡಿದ್ರೆ ಅದು ಒಳ್ಳೆ ಆರೋಗ್ಯಕರವಾದ ಪಾನೀಯ, ಹೆಲ್ತ್ ಡ್ರಿಂಕ್. ಅದು ಬಿಸಿಲು ಹೊತ್ತಿದ ಮೇಲೆ ಅದು ಆಲ್ಕೋಹಾಲ್ ಆಗಿ ಟರ್ನ್ ಆಕತ್ತೆ. ಅದಕ್ಕೆ ಈಗ ವಿಶೇಷವಾದ ಟೆಕ್ನಾಲಜಿ ಬಳಸಿ ನಮ್ಮಲ್ಲೇ ಪ್ರಕಾಶ್ ಪ್ರಶಾಂತ್ ಅಂತ ಅಣ್ಣ ತಮ್ಮ ಇಲ್ಲಿ ನಮ್ಮಲ್ಲೇ ಲೈಸೆನ್ಸ್ ಎಲ್ಲ ತಗೊಂಡು ಇಲ್ಲಿ ನೀರ ಉತ್ಪನ್ನ ಇಲ್ಲಿ ನಮ್ಮಲ್ಲಿ ಸಿಗಂಗ್ ಮಾಡಿದ್ದಾರೆ. ನೋಡ್ರಿ ಇದು ಅಲ್ಲಿ ತೆಂಗಿನ ಮರದಲ್ಲಿ ತೆಂಗಿನ ಮರದಲ್ಲಿ ಗೊನೆ ಏನು ಇರ್ತತ್ತಲ್ಲ, ಒಂಬಾಳೆ ಬಂದಿರುತ್ತೆ, ಅದರಲ್ಲಿ ಕೊಯ್ದು ಅದರಲ್ಲಿಂದ ಹಿಡಿತಾರೆ. ಅಲ್ಲಿಂದ ಪ್ರಾರಂಭ ಒಂದು ಕೋಲ್ಡ್ ಚೈನಲ್ಲಿ ಮೇಂಟೈನ್ ಮಾಡ್ತಾರೆ. ಕಂಪ್ಲೀಟ್ ತಂಪಾಗಿ ಐಸ್ ಕೋಲ್ಡ್ ಇರೋಂಥ ಬಾಕ್ಸ್ ಅಲ್ಲಿ ಮೇಂಟೈನ್ ಮಾಡಿ ಅಲ್ಲಿಂದ ಇಲ್ಲಿ ಮಟ್ಟ ಅದರಲ್ಲೇ ಇಟ್ಕೊಂಡು ನೋಡ್ರಿ ಪೂರಾ ತಂಪಾಗಿರೋ ಮಾರಾಟ ಮಾಡಕತ್ತಾರೆ. ನೋಡ್ಬೋದು ಇದೆಲ್ಲ ಫ್ರಿಜ್ ನಲ್ಲಿ ಇಟ್ಟಂಗೆ ಇದೆ. ಈ ತರದ್ದು ನೀವು ಕುಡಿಯೋ ಮಟ್ಟ ತಂಪಲ್ಲಿ. ಇದು ಆರೋಗ್ಯಕ್ಕೆ ಬಹಳ ಶ್ರೇಷ್ಠವಾದ ನ್ಯಾಚುರಲ್ ಡ್ರಿಂಕ್. ನೋಡ್ರಿ ಇವರು ಸ್ಯಾಪಿ ಅಂತ ಹೆಸರು ಇಟ್ಕೊಂಡು ಒಂದು ಬ್ರ್ಯಾಂಡ್ ಹೆಸರು ಇಟ್ಕೊಂಡು ಇವ್ರು ಮಾರಾಟ ಮಾಡಕತ್ತಾರೆ. ಅದರಿಂದನೇ ಬೆಲ್ಲನೂ ಮಾಡ್ಬೋದು. ನೋಡ್ರಿ ಇಲ್ಲಿ ವಿಶೇಷವಾಗಿ ಬೆಲ್ಲ. ಪುಣ್ಯ ಪಡಿಬೇಕು ಈ ತರದ್ದು ಬೆಲ್ಲ ರುಚಿ ನೋಡ್ಬೇಕಂದ್ರೆ. ಆ ಬಾಯಲ್ಲಿ ಹಂಗೆ ಕರ್ಗೋಗ್ಬಿಡ್ತದೆ, ಏನ್ ರುಚಿ ಇದೆ ಅಂತೀರಿ. ನೋಡ್ರಿ ಈ ತರದ್ದು ಎಲ್ಲ ವಿಶೇಷವಾದ್ದು ರುಚಿಯಾಗಿರೋವೆಲ್ಲ ಇಲ್ಲಿ ಸಿಗ್ತಾ ಇದಾವ. ನೋಡ್ರಿ ನಮ್ಮ ಪಂಗಡದ ಹಿರಿಯ ಸದಸ್ಯರಾದ ಹನುಮಂತಣ್ಣ ಮತ್ತು ಪರಿಮಳಕ್ಕ ನಮ್ಮಲ್ಲೇ ಇಲ್ಲಿ ಹತ್ರದಲ್ಲಿದ್ದಾರೆ. ನಮ್ಮ ತರನೇ ಸಹಜ ಕೃಷಿ ಮಾಡ್ಕೊಂತ ಅವರು ನೋಡ್ರಿ ಎಲ್ಲರಿಗೂ ಏನೆಲ್ಲ ವಿಶೇಷತೆ
ಸಿಗಂಗ ಮಾಡಿದ್ದಾರೆ. ನೋಡ್ರಿ ಜವಾರಿ ಮಾವಿನ ಹಣ್ಣುಗಳೆಲ್ಲ ಇದಾವೆ, ವಿಶೇಷವಾಗಿ ವೆರೈಟಿಗಳು ಇದಾವೆ. ಸೊಂಡೆಕಾಯಿ ನೋಡ್ರಿ, ಸೊಂಡೆಕಾಯಿ ಮಾರ್ಕೆಟ್ ಅಲ್ಲಿ ನೀವು ದುಡ್ಡು ಕೊಟ್ರು ಸಿಗಲ್ಲ, ಇಲ್ಲಿ ಸಿಗ್ತಾವ ನಮ್ಮಲ್ಲಿ. ವಿಶೇಷವಾಗಿ ಅದರಲ್ಲಿ ಉಪ್ಪಿನಕಾಯಿ ಮಾಡ್ಕೋಬಹುದು, ತರಕಾರಿಯಾಗಿ ಬಳಕೆ ಮಾಡ್ಬೋದು. ನೋಡ್ರಿ ಇಲ್ಲಿ ಬೀಜಗಳೆಲ್ಲ ಮಾರಾಟಕ್ಕೆ ತಂದಿದ್ದಾರೆ, ನಿಮಗೆ ಹೊರಗಡೆ ಸಿಗಲ್ಲ. ಇಲ್ಲಿ ನೋಡ್ರಿ ಮೀಮೋಸ ಇನ್ವಿಸಾ ಗ್ರೀನ್ ಮಲ್ಚಿಂಗ್ ಮಾಡ್ಲಿಕ್ಕೆ, ಹಸಿರು ಗೊಬ್ಬರವಾಗಿ ಬಳಸಲಿಕ್ಕೆ, ಸೆಸ್ಬೇನಿಯಾ ಅಗಸೆ ಮರದ ಬೀಜಗಳು, ಆಮೇಲೆ ಅಕ್ಕಿ ತಳಿಗಳು, ವಿಶೇಷವಾಗಿ ಜವಾರಿ ಇವೆಲ್ಲ ವಿಷಮುಕ್ತವಾಗಿ ಬೆಳೆದಿರೋವು. ನೋಡ್ರಿ ಲೆಮನ್ ಗ್ರಾಸ್ ಮಜ್ಜಿಗೆ ಹುಲ್ಲು ನೀವು ಉಪಯೋಗಿಸ್ಕೊಳ್ಳಿಕ್ಕೂ ಸಿಗುತ್ತೆ, ಅದು ಬೆಳೆಸ್ಲಿಕ್ಕೂ ಕೂಡ ಇಲ್ಲಿ ಪ್ಲಾಂಟಿಂಗ್ ಮೆಟೀರಿಯಲ್ ಬೇರೆ ಸಿಗ್ತದೆ. ಸ್ಟಾರ್ ಫ್ರೂಟ್ ಈ ತರದ ವಿಶೇಷತೆ ಎಲ್ಲ ಇವರು ತಂದಿದ್ದಾರೆ. ನೋಡ್ರಿ ಇಲ್ಲಿ ನಮ್ಮ ವಿಶೇಷವಾದ ಬೀಜ ಸಂರಕ್ಷಕರು ಸಂಜೀವ್ ರೆಡ್ಡಿ ಅಂತಂದು ಇಲ್ಲೇ ಹತ್ರದ ಊರಿನಿಂದ ಬಂದಿದ್ದಾರೆ. ಅವ್ರ ಮನೆಯವರು ಇಬ್ರು ಗಂಡ ಹೆಂಡತಿ ನೋಡ್ರಿ ಎಷ್ಟು ಆಸಕ್ತಿಯಿಂದ ಈ ವಯಸ್ಸಿನಲ್ಲೂ ಕೂಡ ವಿಶೇಷವಾದ ತರಕಾರಿಗಳೆಲ್ಲ ಬೀಜಗಳೆಲ್ಲ ತಂದಿದ್ದಾರೆ ನಮ್ಮಲ್ಲಿ. ನೋಡ್ರಿ ಕೆಂಪು ಬೆಂಡೆ ನೀವು ಎಲ್ಲಿ ನೋಡಿದ್ರಿ ಮಾರ್ಕೆಟ್ ಅಲ್ಲಿ ಎಲ್ಲೂ ಸಿಗಲ್ಲ, ತಂದಿದ್ದಾರೆ. ಮತ್ತೆ ಅದ್ರ ಬೀಜನ ಲಭ್ಯ ಇದೆ. ಸೋರೆಕಾಯಿದು ವಿಶೇಷವಾದ ತಳಿಗಳು ಇದಾವೆ. ನುಗ್ಗೆಕಾಯಿ ಜವಾರಿ ನೋಡ್ರಿ, ಕ್ಯಾರೆಟ್ ಬೀಜ ತಂದಿದ್ದಾರೆ. ನೋಡ್ರಿ ನಿಮಗೆ ಮಾರ್ಕೆಟ್ ಅಲ್ಲಿ ಆಟಾಡಿದ್ರೆ ಸೆಂಬೆಕಾಯಿ ಸಿಗಲ್ಲ, ಇಲ್ಲಿ ಲಭ್ಯ ಇದೆ ಮಾರಾಟಕ್ಕೆ. ಮರಗೆಣಸು ನೀವು ಬೆಳಿಬೇಕಂದ್ರೆ ಇಲ್ಲಿ ನೋಡ್ರಿ ಅದ್ರ ಪ್ಲಾಂಟಿಂಗ್ ಮೆಟೀರಿಯಲ್ ಈ ಕೋಲ್ ಹೋಗಿ ನೆಟ್ಕೊಂಡ್ರೆ ನೀವು ಬೆಳೆಸ್ಕೋಬಹುದು. ನೋಡ್ರಿ ಜವಾರಿ, ಬೆಳ್ಳುಳ್ಳಿ, ಸೊಪ್ಪುಗಳು ಇಲ್ಲಿ ನೋಡ್ರಿ. ಇಲ್ಲಿ ಇದಂತೂ ನಿಮ್ಗೆ ನೋಡ್ರಿ ಇದು ಔಷಧಿ ಗುಣಗಳು ಜಾಸ್ತಿ ಇರೋಂಥದ್ದು ಮಂಗರವಳ್ಳಿ ಅಂತ, ಇಂಥವೆಲ್ಲ ಸಿಗ್ತಿದಾವ್ ನೋಡ್ರಿ. ಇಲ್ಲಿ ಸಿಹಿ ಗೆಣಸಿನ ಬಳ್ಳಿ ನೀವು ನೆಡ್ಬೇಕಂದ್ರೆ ಇಲ್ಲಿ ಸಿಗ್ತತ್ ನೋಡ್ರಿ. ಜವಾರಿ ಪುಂಡಿಗಳು ಸಿಗ್ತತಿ ನೋಡ್ರಿ. ನಮ್ದು ಐಕಾಂತಿಕ ಪಂಗಡದವರು ಆಗಿರೋಂತ ಚಿತ್ರದುರ್ಗ ಜಿಲ್ಲೆಯವರು ಚಿದಾನಂದಣ್ಣ ಅಂತ, ಈ ಅಲ್ಲಿ ಚಿಕ್ಕಜಾಜೂರು ಹೊಳಲ್ಕೆರೆ ಹತ್ರ ಚಿತ್ರದುರ್ಗ ಜಿಲ್ಲೆದವರು. ಇವರು ನೋಡ್ರಿ ನಮ್ಮಲ್ಲೇ ಇಲ್ಲಿ ಪ್ರೇರಣೆಯಾಗಿ ನಮ್ಮ ಗುಂಪಿಂದ ಅವರು ಬೀಜ ಸಂರಕ್ಷಣೆ, ಪಾರಂಪರಿಕ ಬೀಜಗಳೆಲ್ಲ ಸಂರಕ್ಷಣೆ ಮಾಡಿ ಇಲ್ಲೆಲ್ಲ ನಿಮಗೆ ಸಿಗಂಗ್ ಮಾಡಿದ್ದಾರೆ ನೋಡ್ರಿ. ಅವರು ವಿಶೇಷವಾದ ನೋಡ್ರಿ ಇಲ್ಲಿ ಪುಂಡಿ ಸೊಪ್ಪು, ಬಿಳಿ ಅವರೆ, ರೆಕ್ಕೆ ಅವರೆ ನೋಡ್ರಿ, ಬಹುವಾರ್ಷಿಕ ತರಕಾರಿ ಈ ತರದ ಬೀಜಗಳು ವಿಶೇಷವಾಗಿ ಚಪ್ರದ ಅವರೆ, ತುಪ್ಪದ ಹೀರೆಕಾಯಿ, ಸಿಹಿ ಗುಂಬಳ, ಪಾಪ್ಕಾರ್ನ್ ಬೀಜ ಸಿಗ್ತಾವ ನೋಡ್ರಿ. ಇಲ್ಲಿ ಅಮೃತ್ ಬಳ್ಳಿ ನೀವು ತಗೊಂಡೋಗಿ ನೆಟ್ಕೋಬಹುದು ಬೆಳಿಲಿಕ್ಕೆ ನೋಡ್ರಿ. ಈ ತರದ ವಿಶೇಷವಾದ ಬದನೆಕಾಯಿಗಳು ಎಲ್ಲ ಸಿಗ್ತವೆ ನೋಡ್ರಿ. ನಮ್ಮ ಪಂಗಡದವ್ರೆ, ಐಕಾಂತಿಕ ಪಂಗಡದವ್ರೆ ಶಿವಕುಮಾರ್ ಮತ್ತೆ ಮಾಲಾ, ಅವ್ರ ಗಂಡ ಹೆಂಡತಿ ಇಬ್ರು ವಿಶೇಷವಾದ ಆಸಕ್ತಿಯಿಂದ ನಮ್ಮ ಇಡೀ ಜಿಲ್ಲೆಯಲ್ಲೇ ಈ ತರ ಮಡಿಕೆ ಕುಂಬಾರಿಕೆ ಕೆಲಸ ಮಾಡೋರು ನಮ್ಮ ಇಡೀ ಜಿಲ್ಲೆಯಲ್ಲೇ ಸಿಗೋದು ಬಹಳ ಕಡಿಮೆ ಆಗ್ಬಿಟ್ಟಿದೆ, ಅಪರೂಪ. ಅದರಲ್ಲೂ ವಿಶೇಷವಾಗಿ ಅಡಿಗೆಗೆ ಉಪಯೋಗಿಸಂತ ಎಲ್ಲ ಮಾಡೋರು ಎಲ್ಲೂ ಸಿಗಲ್ಲ. ನಮ್ಮ ಇವ್ರೊಬ್ರು ಇಲ್ಲಿ ಮಾಡ್ತಿರೋದು. ಇಬ್ರು ಪೋಸ್ಟ್ ಗ್ರಾಜುಯೇಷನ್ ಓದ್ಕೊಂಡು ಅಷ್ಟು ಓದಿದ್ರು ಕೂಡ ಇದು ಎಲ್ಲರಿಗೂ ಒಂದು ಒಳ್ಳೆ ಸಮಾಜಕ್ಕೆ ಒಳ್ಳೆ ಕೊಡುಗೆ ನೀಡ್ಬೇಕಂತಂದು ಅವ್ರು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಬಹಳ ಉತ್ಸಾಹವಾಗಿ. ನೋಡ್ರಿ ಈ ತರದ್ದು ಎಲ್ಲ ಐಟಮ್ಗಳು ಸಿಗ್ತವೆ ಮಕ್ಕಳಿಗೆ ಆಟ ಆಡಕ್ಕೂ. ನೋಡ್ರಿ ಸಿಟಿ ವಿಶೇಷವಾಗಿ ಹೊಡಿಬಹುದು, ಈ ತರದ್ದು ಎಲ್ಲ ಸಿಗ್ತವೆ ನೋಡ್ರಿ. ಅದ ಆ ಸೌಂಡ್ ನೋಡ್ರಿ ಅದು ಬರೋದು. ಒಬ್ಬನೇ ತಂದ್ರೆ ನೋಡ್ರಿ ನಮ್ಮ ಪ್ರವೀಣ್ ಅಂತ ನಮ್ಮ ಸ್ನೇಹಿತ ಅಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ಇಲ್ಲಿಗೆ ಬಂದಿದ್ದಾನೆ. ಈ ತರದ ಕೇಕ್ ಸಿಗ್ಬೇಕಲ್ಲ, ಎಲ್ಲಾದ್ರೂ ದುಡ್ಡು ಕೊಟ್ರು ಸಿಗಲ್ಲ, ಇಲ್ಲಿ ತಿನ್ನಕ್ ಬಂದಿದ್ದಾನೆ ನೋಡ್ರಿ. ಯಾಕಂದ್ರೆ ವಿಶೇಷವಾದ ಇವ್ರದ್ದು ಕೇಕ್ ಇಲ್ಲೇ ತಿನ್ಬೇಕು ಅಂತಂದ್ರೆ ಎಲ್ಲ ಈಗ ಸಾಮಾನ್ಯ ಬೇಕರಿ ಉತ್ಪನ್ನಗಳು ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಅದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್, ಉತ್ಪನ್ನಗಳು ಏನ್ ಹಾಕಿರ್ತಾರೆ ಅದರಿಂದ ಸಮಸ್ಯೆ. ಅದರಲ್ಲಿ ಹಾಕಿರೋ ಎಲ್ಲವೂ ಬದಲಾವಣೆ ಮಾಡಿ ಆರೋಗ್ಯಕರವಾದ ಉತ್ಪನ್ನಗಳೆಲ್ಲ ಹಾಕಿ ಇವರು ಬೇಕಿಂಗ್ ಮಾಡಿರೋವು. ಮೈದಾ ಹಿಟ್ಟು ಉಪಯೋಗಿಸಿಲ್ಲ, ಸಕ್ಕರೆ ಉಪಯೋಗಿಸಿಲ್ಲ, ಅದಕ್ಕೆ ಬದಲಿಯಾಗಿ ಒಳ್ಳೆ ಇವನ್ನೆಲ್ಲ ಉಪಯೋಗಿಸಿದ್ದಾರೆ ನೋಡ್ರಿ. ಮೈದಾ ಬದಲು ಹೋಲ್ ವೀಟ್ ಗೋಧಿ ಉಪಯೋಗಿಸಿದ್ದಾರೆ. ರಿಫೈನ್ಡ್ ಶುಗರ್ ಉಪಯೋಗಿಸೋ ಬದಲು ಬೆಲ್ಲ ಉಪಯೋಗಿಸಿದ್ದಾರೆ.
ಬಣ್ಣಗಳು ಎಲ್ಲ ಆರ್ಟಿಫಿಷಿಯಲ್ ಬಣ್ಣಗಳೆಲ್ಲ ಹಾಕಿ ಅವೇ ಸಮಸ್ಯೆಗಳು. ಇಲ್ಲಿ ಅದನ್ನ ಉಪಯೋಗಿಸಿಲ್ಲ. ಆಮೇಲೆ ಈ ಎಣ್ಣೆ ಹೊರಗಡೆ ಮಾರ್ಕೆಟ್ ಎಣ್ಣೆ ಎಲ್ಲ ಇವ್ರದ್ದು ಗಾಣದ ಎಣ್ಣೆಗಳೆಲ್ಲ ಆರೋಗ್ಯಕ್ಕೆ ಉಪಯೋಗಿಸಿದ್ದಾರೆ. ಈ ತರದ್ದು ಎಲ್ಲ ಫ್ಲೇವರ್ಸ್ ಕೂಡ ನ್ಯಾಚುರಲ್ ಫ್ಲೇವರ್ಸ್, ಯಾವುದು ರಾಸಾಯನಿಕಗಳು ಪ್ಲಾಸ್ಟಿಕ್ ಹಾಕ್ಲಿಲ್ಲಂಗೆ ಎಲ್ಲ ಹೊರಗಡೆ ಹಾಕೋ ಫ್ಲೇವರ್ಸ್ ಎಲ್ಲ ಫುಡ್ ಕಲರ್ಸ್ ಎಲ್ಲ ಪ್ಲಾಸ್ಟಿಕ್ ಮಯ, ವಿಷಮಯ. ಅದಕ್ಕೆ ಪರ್ಯಾಯವಾಗಿ ಅವನ್ನೆಲ್ಲ ಹಾಕಿದ್ದಾರೆ. ನೋಡ್ರಿ ಅವೆಲ್ಲ ನೋಡಿದ್ರೆ ಹಂಗೆ ಒರಿಜಿನಲ್ ನ್ಯಾಚುರಲ್ ಕಲರ್ಸ್ ಹೆಂಗಿರ್ತವೆ, ನೋಡ್ಲಿಕ್ಕೆ ಕೇಕ್ಗಳು ಹೆಂಗಿರ್ತವೆ ಎಲ್ಲ ನೋಡ್ರಿ. ಇದು ನೋಡ್ರಿ, ಇವನು ಅವ್ರ ಮಗ ಆದಿ, ಇವನು ಹುಟ್ಟಿದ ಮೇಲೆ ಇವನಿಗೆ ಬರ್ತ್ಡೇ ಕೇಕ್ ಮಾಡ್ಲಿಕ್ಕೆ ಹೋಗಿ ಈಗ ಅವರು ಇಷ್ಟೆಲ್ಲ ಉತ್ಪನ್ನಗಳು ಮಾಡಿ ಇಲ್ಲಿ ಒಂದು ಮಳಿಗೆ ಹಾಕಿ ಎಲ್ಲರಿಗೂ ಆರೋಗ್ಯ ಪರಿಚಯ ಮಾಡ್ಬೇಕು, ಆರೋಗ್ಯವಾದ ಉತ್ಪನ್ನಗಳು ಅಂತಂದು ಪ್ರಯತ್ನ. ಅದಕ್ಕೆ ಅವ್ರ ಹೆಸರೇ ನೋಡ್ರಿ, ಸ್ವಲ್ಪ ಆದಿ ಅಮ್ಮನ ಕೈ ರುಚಿ ನೋಡ್ರಿ. ಅವರು ಈ ಪ್ರಯತ್ನಕ್ಕೆ ಹೆಸರೇ ಅದನ್ನ ಕೊಟ್ಟಿದ್ದಾರೆ. ಈಗ ನೀವು ಆ ನಮ್ಮ ಮಾಧ್ಯಮಗಳ ಮುಖಾಂತರ ನಮ್ಮನ್ನ ಎಲ್ಲ ಮುಟ್ಲಿಕ್ಕೆ ಈ ತರದ್ದು ಇವು ಎಲ್ಲದರಲ್ಲೂ ನಾವು ಇದ್ದೀವಿ. ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ನೀವು ಹುಡುಕಿದ್ರೆ ಸಿಗ್ತತೆ. ಇಂಟರ್ನೆಟ್ ನಲ್ಲಿ ಬರೀ ಐಕಾಂತಿಕ ಅಂತ ಈ ಹೆಸರು ಹೊಡೆದ್ರು ಕೂಡ ನಿಮಗೆ ಸಿಗುತ್ತೆ. ನೀವು ನಮ್ಮ ಸಂಪರ್ಕಕ್ಕೆ ಬರ್ಬೋದು, ಇವೆಲ್ಲ ಗುಂಪುಗಳಿಗೆ ಜಾಯ್ನ್ ಆಗ್ಬೋದು. ಎಲ್ಲದರಲ್ಲೂ ನಾವು ಇದ್ದೀವಿ. ಅದ್ರ ಮುಖಾಂತರ ನಾವು ನಿತ್ಯವಾಗಿ ಸಂಪರ್ಕದಲ್ಲಿರ್ಬೋದು. ನಿಮ್ದು ಏನೇ ಪ್ರಶ್ನೆ ಸಂಶಯಗಳಿದ್ರು ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಆ ಗುಂಪು ಅದಕ್ಕಾಗಿ ಇಟ್ಟಿರೋದು. ನಿರಂತರವಾಗಿ ಸಂಪರ್ಕದಲ್ಲಿರೋಣ. ಕಾರ್ಯಕ್ರಮಗಳಿಗೆ ಬರೋರೆಲ್ಲ ಇಲ್ಲಿ ನೋಡ್ರಿ, ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ನಮ್ಮ ಸಂಪರ್ಕಕ್ಕೆ ಬರ್ತೀರಿ. ಕಂಟಿನ್ಯೂಸ್ ಆಗಿ ಸಂಪರ್ಕ ಇರ್ಬೋದು. ನಮ್ಮ ವಾಟ್ಸಪ್ ಗುಂಪುಗಳಿಗೆ ಆ್ಯಡ್ ಮಾಡಲಿಕ್ಕೆ ಇವನ್ನೆಲ್ಲ ನಾವು ಸಂಪರ್ಕ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು. ಅಷ್ಟು ಬಿಟ್ಟರೆ ಇಲ್ಲಿ ನಿಮಗೆ ಏನು ಬೇರೆ ಕಂಪ್ನಿಗಳು ಕಾರ್ಪೊರೇಟ್ ಜನದ ಥರ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋದು ಇವೆಲ್ಲ ಮಾಡಲ್ಲ. ನೋಡ್ರಿ, ನಮ್ಮ ಐಕಾಂತಿಕ ಪಂಗಡದ ಕೃಷ್ಣ ಮೋಹನ್ ಈ ಕಾರ್ಯಕ್ರಮ ಇದು ವಾಲಂಟಿಯರ್ ಮಾಡಿ ಜವಾಬ್ದಾರಿ ತಗೊಂಡು ಮಾಡ್ತಿದ್ದಾನೆ. ವಿಶೇಷವಾಗಿ ಹಸಿರೋತ್ಸವ ಕಾರ್ಯಕ್ರಮವನ್ನು ಪ್ರತಿ ಮೇ ತಿಂಗಳ ಕೊನೆ ಹಂತದಲ್ಲಿ ಮಾಡ್ತೀವಿ. ಈ ಟೈಮ್ನಲ್ಲಿ ಹಣ್ಣುಗಳು ಸುಗ್ಗಿ, ಮಾವಿನ ಹಣ್ಣು, ಹಲಸಿನ ಹಣ್ಣು ಇಂದ ಹಿಡಿದು ಎಲ್ಲ ಥರದ್ದು ಹಣ್ಣುಗಳು ಹೆಚ್ಚಿಗೆ ಸಿಗೋಂಥ ಕಾಲ. ಅದನ್ನು ಮೇನ್ ಆಗಿ ಇಟ್ಕೊಂಡು ಸಹಜ ಕೃಷಿ, ಸಹಜ ಜೀವನದ್ದು ಎಲ್ಲ ವಿಚಾರಗಳನ್ನ ಪರಿಚಯ ಮಾಡೋದು. ಬರೀ ಬಾಯಿ ಮಾತಿನಲ್ಲಿ ಹೇಳಿದಂಗೆ ಅವರಿಗೆ ಅನುಭವಕ್ಕೂ ಸಿಗ್ಬೇಕಂತ ಈ ಥರ ಮಳಿಗೆಗಳೆಲ್ಲ ಏರ್ಪಾಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟು ಅವೆಲ್ಲ ಖರೀದಿ ಮಾಡಿ ಬಳಕೆನೂ ಮಾಡಬೇಕು. ಅದ್ರ ವಿಚಾರಗಳದ್ದು ಗೋಷ್ಠಿಗಳು ಇಲ್ಲಿ ನಡೀತಾ ಇದ್ದಾವೆ, ಅವನು ಅಟೆಂಡ್ ಆಗ್ಬೋದು. ಹಂಗೆ ಒಂದು ಪರಿಪೂರ್ಣವಾದ ಅನುಭವ ಜ್ಞಾನ ಸಿಗಂಗೆ ಮಾಡಲಿಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡಕತ್ತೀವಿ. ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಬಂದು ಭಾಗವಹಿಸ್ಬೋದು. ಇದು ಮುಕ್ತವಾಗಿ ಎಂಟ್ರಿ ಫೀಸ್ ಇಲ್ಲ, ಏನೂ ಇಲ್ಲ, ರಿಜಿಸ್ಟ್ರೇಷನ್ ಇಲ್ಲ, ಎಲ್ಲರೂ ಬರ್ಬೋದು ಮುಕ್ತವಾಗಿ. ಇನ್ನೊಮ್ಮೆ ಎಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನನ್ನ ಇಲ್ಲಿ ಸಂಪರ್ಕ ಮಾಡಲಿಕ್ಕೆ ನಮ್ಮ ಫೋನ್ ನಂಬರ್ಗೆ ಸಂಪರ್ಕ ಮಾಡ್ಬೋದು. 9448923773. ಸರ್, ಇಲ್ಲಿಗೆ ಯಾವಾಗ ಬೇಕಾದ್ರೂ ಬರ್ಬೋದಾ? ಈಗ ಇವತ್ತಿನ ಉತ್ಸವ ಮುಗಿಯುತ್ತೆ, ಹಸಿರೋತ್ಸವ. ಅದಾಗಿ ಹೊರತಾಗಿಯೂ ಕೂಡ ಬೇರೆಯವರು ಆಸಕ್ತರು ಇಲ್ಲಿ ಹೇಗೆ ತಲುಪಬಹುದು? ನಾವು ಈ ವರ್ಷ ಪೂರ ಬೇರೆ ಬೇರೆ ಟೈಮ್ನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಿರ್ತೀವಿ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಎಲ್ಲರೂ ಬರ್ಬೋದು. ಆ ಕಾರ್ಯಕ್ರಮ ಇಲ್ಲದ ಟೈಮ್ನಲ್ಲಿ ಯಾರು ಬರಂಗಿಲ್ಲ. ಯಾಕಂದ್ರೆ ನಾವು ರೈತರು ಮೂಲವಾಗಿ ನಮ್ದು ಬದುಕು ನಡಿಬೇಕು, ನಮ್ದು ಕೆಲಸ ಚಟುವಟಿಕೆಗಳು ಆಗ್ಬೇಕಂತಂದ್ರೆ ಪ್ರತಿ ದಿವಸ ನಾವು ಎಲ್ಲರನ್ನೂ ಇಲ್ಲಿ ಬರ್ಲಿಕ್ಕೆ ಅವಕಾಶ ಮಾಡ್ಕೊಡಲ್ಲ. ಎಲ್ಲರೂ ಕಾರ್ಯಕ್ರಮಗಳು ನಡೆದಾಗ ಮಾತ್ರ ಬರ್ಬೇಕು. 6 ತಿಂಗಳಿಗೊಮ್ಮೆ ಇಲ್ಲಿ ನಮ್ಮ ಜಮೀನಲ್ಲೇ ಈ ಥರದ ಕಾರ್ಯಕ್ರಮಗಳು. ಈ ಮೇ ತಿಂಗಳ ಕೊನೆಯಲ್ಲಿ ಮಾಡೋದು ಹಸಿರೋತ್ಸವ, ಡಿಸೆಂಬರ್ ಕೊನೆಯಲ್ಲಿ ಮಾಡೋದು ಕಂದಮೂಲ ಉತ್ಸವ ಅಂತ, ಅಂದ್ರೆ ಬ್ಯಾಕ್ ಟು ರೂಟ್ಸ್ ಫೆಸ್ಟಿವಲ್ ಅಂತ ಮಾಡ್ತೀವಿ. ಈಗಿನ ಹಸಿರೋತ್ಸವ ಅಂದ್ರೆ ನೇಚರ್ ಫೆಸ್ಟಿವಲ್ ಅಂತ ಇವಾಗ ಮಾಡ್ತೀವಿ. ಈ ಕಾರ್ಯಕ್ರಮಗಳಿಗೆ ಬರ್ಬೋದು. ಇದಲ್ಲದೆ ನಡುವೆ ಕೂಡ ಜನ ಬೇಡಿಕೆ ಜಾಸ್ತಿ ಇತ್ತಂದ್ರೆ ವಿಸಿಟರ್ಸ್ ಪ್ರೋಗ್ರಾಮ್, ವೀಕ್ಷಕರ ದಿನಾಚರಣೆ ಅಂತ ಮಾಡ್ತಿರ್ತೀವಿ. ಅವತ್ತು ಎಲ್ಲರೂ ಬರ್ಬೋದು. ಇವೆಲ್ಲವೂ ನಮ್ಮ ಐಕಾಂತಿಕ ಮಾಧ್ಯಮಗಳ ಮುಖಾಂತರ ನಾವು ಎಲ್ಲರಿಗೂ ತಿಳಿಸಿ ಕೊಡ್ತೀವಿ. ಅದನ್ನ ನೋಡ್ಕೊಂಡು ಬರ್ಲಿಕ್ಕೆ ಅವಕಾಶ. ಧನ್ಯವಾದಗಳು ಸರ್. ತನಕ ವಿಸ್ತೃತವಾಗಿ ತಮ್ಮ ತೋಟದ ಬಗ್ಗೆ ಮತ್ತೆ ಇಲ್ಲಿ ಬಂದಿರುವ ಸ್ಟಾಲ್ಗಳ ಬಗ್ಗೆ ವಿವರಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮ್ಮ